ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲವ್ ಆಫ್ ಲರ್ನಿಂಗ್. ನಾನಿವತ್ತೊಂದು ಡಿಫ್ರೆಂಟ್ ಮ್ಯಾಥಮೆಟಿಕ್ ಪ್ರಾಬ್ಲಮ್ ತೊಗೊಂಡು ಬಂದಿದ್ದೀನಿ. ಲೆಟ್ ಮಿ ಶೋ. ದ ಪ್ರಾಬ್ಲಮ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ 9 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 6. ಸೊ ದ ಕ್ವಶನ್ ಈಸ್ ವ್ಯಾಲ್ಯೂ ಫಾರ್ ದ ಎಕ್ಸ್ಗೆ ನಾವು ಸಾಲ್ವ್ ಮಾಡಬೇಕಾಗಿದೆ. ಮೇಲ್ನೋಟಕ್ಕೆ ಇದು ಹೆಂಗೆ ಕಾಣುತ್ತೆ ಅಂತಂದರೆ, ಇಟ್ ಈಸ್ ಅ ವೆರಿ ಸಿಂಪಲ್ ಮ್ಯಾಥಮೆಟಿಕ್ ಪ್ರಾಬ್ಲಮ್. ಎಲ್ಲರೂ ಮಾಡುವಂತಹ ರಶನ್ನೇ ಸಹಿತ ನೀವು ಮಾಡ್ತೀರಾ ಅಂತ ನನಗೆ ಗೊತ್ತು. ದಟ್ ಈಸ್, ಈ ಎಕ್ಸ್ ಸ್ಕ್ವಯರ್ ಮೈನಸ್ 9 ಇದಲ್ಲ, ಇದನ್ನು ನೀವೇನು ಮಾಡ್ತೀರಾ ಅಂತಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ 3 ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ಬರ್ಕೊತೀರಾ ಈ ಸ್ಟೆಪ್ಪಲ್ಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ 3ನ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅನ್ನುವಂಥ ಒಂದು ಫಾರ್ಮಲ್ಲಿ ಇದಿದೆ, ವೇರ್ ಎ ಈಸ್ ದ ಎಕ್ಸ್ ಆ್ಯಂಡ್ ಬಿ ಈಸ್ ದ 3 ಅಂತ ನೀವು ಸಾಲ್ವ್ ಮಾಡ್ತೀರಾ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ, ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ, ಎ ಸ್ಕ್ವಯರ್ ಮತ್ತು ಬಿ ಸ್ಕ್ವಯರ್ನ ಎಕ್ಸ್ಪ್ಯಾಂಡ್ ಮಾಡಿದರೆ ವಿ ಗೆಟ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಆಗುತ್ತೆ. ಇದನ್ನೇ ನಾವು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ಆಗುತ್ತೆ. ಇಸ್ ಈಕ್ವಲ್ ಟು 6 ಅಂತ ಇದೆ. ಈ ಎಕ್ಸ್ ಮೈನಸ್ 3ಗೆ ಈ ಎಕ್ಸ್ ಮೈನಸ್ 3 ಹೋಗುತ್ತೆ. ಸೊ ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ ಟು 6 ಅಂತ ಆಗುತ್ತೆ. ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಈ 3 ಈ ಕಡೆಗೆ ಹೋದರೆ 6 ಮೈನಸ್ 3 ಎಕ್ಸ್ ಈಸ್ ಈಕ್ವಲ್ ಟು 3. ದಿಸ್ ಈಸ್ ದ ಪಾಸಿಬಲ್ ಆನ್ಸರ್ ಅಲ್ವಾ? ಆ್ಯಕ್ಚುಲಿ ಈ ಆನ್ಸರ್ ತಪ್ಪು. ನಾವು ಪ್ರೋಸೆಸ್ ಆಫ್ ಎಕ್ಸ್ಪ್ಯಾನ್ಷನ್ ಮಾಡಬೇಕಾದ್ರೆ ಸಹಿತ ತಪ್ಪು ಮಾಡಿದ್ದೀವಿ. ಎಲ್ಲಿ ತಪ್ಪು ಮಾಡಿದ್ವಿ? ವೈ ದಿಸ್ ಆನ್ಸರ್ ಈಸ್ ರಾಂಗ್? ಈ ಎಕ್ಸ್ಪ್ಲನೇಷನ್ ಸರಿ, ಈ ಥರ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸರಿ, ಈ ಥರದಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರಿ, ಈ ರೀತಿ ಎಕ್ಸಿಗೆ ಒಂದು ವ್ಯಾಲ್ಯೂ ತೊಗೊಂಡಿರೋ ಸರಿ. ಬಟ್ ಸ್ಟಿಲ್ ದಿಸ್ ಸಲ್ಯೂಷನ್ ಈಸ್ ರಾಂಗ್ ಸಲ್ಯೂಷನ್. ನನಗೆ ಕಡೆಯಿಂದ ನಿಮಗೊಂದು ಕ್ವಶನ್ನು, ದಟ್ ಈಸ್ ವೈ ದಿಸ್ ಈಸ್ ರಾಂಗ್. ಸೊ ನಿಮ್ಮ ಏನು ಆನ್ಸರ್ ಇದೆ ಅದನ್ನು ನೀವು ಕಾಮೆಂಟಲ್ಲಿ ತಿಳಿಸಿ. ನಾನು ಸಂಜೆಗೆ ಐ ವಿಲ್ ಪೋಸ್ಟ್ ವೈ ದಿಸ್ ಈಸ್ ರಾಂಗ್ ಅನ್ನೋದನ್ನು ನಾನು ಸಂಜೆ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು. ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಲೆಟ್ ದ ನಾಲೆಡ್ಜ್ ಸ್ಪ್ರೆಡ್. ಥ್ಯಾಂಕ್ ಯು.